ಆ ವಿಭಾಂಡಕ ಮುನಿ ಕೇಳ್ತಾನೆ ಒಂದು ಸರ್ತಿ, ಈ ರಾಮಾಯಣದಲ್ಲಿ ಬಂದ ವಿಭಾಂಡಕ ಅಲ್ಲ, ಇನ್ನೊಬ್ಬ ಮುನಿ ಕೇಳ್ತಾನೆ, ಇಷ್ಟು ನಿಮಗೆ ಈ ವಿಷಯದಲ್ಲಿ ಯಾಕೆ ಆಸಕ್ತಿ? ನೀವು ರಾಜರು, ನೀವು ಹೇಳಿದರೆ 100 ಜನ 1000 ಜನ ಕುಣಿಯೋರು ಬರ್ತಾರೆ, ಅಥವಾ ಕೆಲಸಕ್ಕೆ 1000 ಜನ ಸಿಗ್ತಾರೆ, ಅವರೆಲ್ಲರೂ ಇದ್ದರೂ ನೀವು ಒಟ್ಟಿಗೆ ನಿಂತು ಯಾಕೆ ಮಾಡ್ತೀರಿ? ಅದಕ್ಕೆ ಅವನು ಒಂದು ಹಿಂದಿನ ಕಥೆಯನ್ನು ಹೇಳ್ತಾನೆ. ಏನು ಅಂದರೆ, ಬಹಳ ಹಿಂದೆ ಅವನು ಒಂದು ಡಕಾಯಿತನಾಗಿ ಎಲ್ಲರ ತಲೆ ಒಡೆದು ಪಾಪದವರು ಅಂತನೂ ನೋಡದೆ ಅವರ ಸಂಪತ್ತನ್ನು ಕಿತ್ತು, ಹಸುಗಳು ಅಂತಿಲ್ಲ, ಪ್ರಾಣಿಗಳು ಅಂತಿಲ್ಲ, ಹಕ್ಕಿಗಳು ಅಂತಿಲ್ಲ, ಎಲ್ಲವನ್ನು ಕೊಂದು ಅನ್ಯಾಯದ ಪರಾಕಾಷ್ಠೆಯಲ್ಲಿ ಬದುಕ್ತಾ ಇರ್ತಾನೆ. ಅಂಥವನಿಗೆ ಒಂದು ಸರ್ತಿ ಜನಗಳು ಅವನನ್ನು ಓಡಿಸಿಬಿಡ್ತಾರೆ. ಓಡಿಸಿಬಿಟ್ಟು ಎಲ್ಲೋ ಕಾಡಿನಲ್ಲಿ ಬಂದು ಸಿಕ್ಕಿ ಹಾಕಿಕೊಳ್ತಾನೆ. ಸಿಕ್ಕಿ ಹಾಕಿಕೊಂಡು ಏನು ಮಾಡೋದು ಗೊತ್ತಾಗಲ್ಲ ಅವನಿಗೆ. ಅಲ್ಲೇ ಒಂದು ಯಾವುದೋ ಉಳ್ಕೊಂಡಿರುವಂತಹ ಅರ್ಧ ಸ್ಥಿತಿಯಲ್ಲಿರುವ ಒಂದು ಗೋಡೆ ಇತ್ಯಾದಿಗಳೆಲ್ಲ ಕಾಣುತ್ತೆ. ಅದು ನೋಡ್ತಾನೆ, ಅಲ್ಲೇ ಎಲ್ಲ ಬಿದ್ದ ಹಾಗೆ ಇರುತ್ತೆ. ಅದನ್ನು ಹಾಗೆ ಯಥಾ ಪ್ರಕಾರ ಜೋಡಿಸಿ ಕಷ್ಟಪಟ್ಟು ಒಬ್ಬನೇ ರಾತ್ರಿ ಹಗಲು ಬೆವರು ಸುರಿಸಿ ಎಲ್ಲ ಕಂಬಗಳು, ಅದಕ್ಕಿರುವ ಮೇಲಿನ ಛಾವಣಿ, ಅದು ಇದು ಎಲ್ಲ ಸಿಕ್ಕಿಸಿ ಸರಿ ಮಾಡ್ತಾನೆ. ಸರಿ ಮಾಡಿ ಅದರ ಸುತ್ತ ಇರುವ ಎಲ್ಲ ಕೊಳೆಯನ್ನು ಜಾಡಿಸಿ ತನಗೆ ಮಲಗಲಿಕ್ಕೆ ಒಂದು ಜಾಗ ಬೇಕು ಅಂತ. ಅದೇ ಹೊತ್ತಿಗೆ ಸರಿಯಾಗಿ ಒಬ್ಬಳು ಊರಿನಲ್ಲಿ ಯಾವುದೋ ತಪ್ಪು ಅಪವಾದಕ್ಕೆ ಒಳಗಾಗಿ ಮೈ ಮಾರಿಕೊಳ್ಳುವವಳು ಅಂತ ಅವಳನ್ನು ಓಡಿಸಿಬಿಡ್ತಾರೆ. ಅವಳು ಇಲ್ಲಿ ಬಂದು ಕೇಳ್ಕೊಳ್ತಾರೆ, ನಾನು ಏನೂ ತಪ್ಪು ಮಾಡಿಲ್ಲ, ಅವನಿಗೂ ಆಗ ಸ್ವಲ್ಪ ದಿವಸ ಕಳೆದು ಹೋಗಿರುತ್ತೆ. ಅದರಿಂದಾಗಿ ಒಂಥರ ಜೀವನ ಅಂದರೆ ಈಗ ಇಲ್ಲಿ ತಲೆ ಹೊಡಿಲಿಕ್ಕೇನೂ ಇಲ್ಲ, ತನ್ನ ಪಾಡಿನ ದುಡಿಮೆ ಅಂತ ತಾನೇ ಮಾಡ್ಕೊಳ್ಬೇಕಾಗಿದೆ. ಯಾರ ಹತ್ರ ಏನು ಜಗಳಾಡ್ಲಿಕ್ಕೆ ಇಲ್ಲಿ ಯಾರೂ ಇಲ್ಲ. ಅದರಿಂದಾಗಿ ಒಂದು ಗೊತ್ತಿಲ್ಲದೆ ಅವನಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಸಾಕು ಅಂತಿರುತ್ತೆ. ಅದೇ ಹೊತ್ತಿಗೆ ಈಕೆಯ ಭೇಟಿಯಾಗುತ್ತೆ. ಭೇಟಿಯಾಗಿ ಅಲ್ಲಿ ಆ ಮನೆಯನ್ನು ಶುಚಿಗೊಳಿಸಿದ್ದನ್ನು ಅವಳು ನಿತ್ಯವೂ ಶುಚಿಗೊಳಿಸೋದಕ್ಕೆ ನಾನು ನಿನ್ನ ಜೊತೆಗಿರ್ತೇನೆ, ನಿನ್ನ ಜೊತೆಗೆ ನಂಗೆ ಬಾಳ್ಲಿಕ್ಕೆ ಅವಕಾಶ ಕೊಡು. ಸರಿ, ಅವರಿಗೇನು ಸಂಸ್ಕಾರ ಇತ್ಯಾದಿಗಳೇನು ಇಲ್ಲದೇ ಇದ್ದರೂ ಕೂಡ ಜೊತೆಯಾಗಿ ಬಾಳ್ತಾರೆ. ಆ ಪರಿಸರವನ್ನು ಅಲ್ಲೇ ಒಳಗಿನ ಕೋಡೆಗಳಿಗೆಲ್ಲ ನೀರು ಹಾಕಿ ತೊಳೆದು ಶುದ್ಧಿ ಮಾಡಿ, ಆ ಮಧ್ಯದಲ್ಲಿ ಇವರಿಗೆ ವಿಹಾರ, ಏನಾದರೂ ಒಂದು ಗೆಡ್ಡೆ ಗೆಣಸು ತಂದು ತಿಂದಾದಮೇಲೆ ಸಂಜೆ ಹೊತ್ತು ಕುಣಿಯುವುದು. ಇದು ನಿರಂತರ ನಡೀತಾ ಅಲ್ಲೇ ಜೀವನದ ಸುಮಾರು ಎಷ್ಟೋ ವರ್ಷಗಳ ಕಾಲ ಅಲ್ಲೇ ಜೀವನ ಕಳೆದು ಪ್ರಾಣ ಬಿಡ್ತಾರೆ. ಪ್ರಾಣ ಬಿಟ್ಟಾಗ ಅವನಿಗೆ ಈ ಯಮದೂತರು ಬಂದು ಎಳ್ಕೊಂಡು ಹೋಗುವ ಪ್ರಸಂಗ ಬರುತ್ತೆ. ಪ್ರಸಂಗ ಬಂದಾಗ ವಿಷ್ಣುದೂತರು ಬಂದು ತಡೀತಾರೆ, ಕರ್ಕೊಂಡು ಹೋಗಬೇಡಿ. ಏನು, ಅವರು ಇಷ್ಟು ದಿವಸ ಈ ವಿಷ್ಣು ದೇವಾಲಯವನ್ನು ಶುಚಿ ಮಾಡಿ ಅಲ್ಲಿ ದೇವರಿಗೆ, ಅವಳು ನಿರಂತರ ನೃತ್ಯ ಸೇವೆ, ಹಾಡು ಗೀಡು ಎಲ್ಲ ಆಡ್ತಿರ್ತಾಳೆ. ಇವನು ಯಾವಾಗಲೂ ಕ್ಲೀನ್ ಮಾಡಿ ಉಳಿದ ಸಮಯದಲ್ಲೆಲ್ಲ ಋಷಿಗಳು ಅವರೆಲ್ಲ ಬಂದವರು ಮತ್ತೆ ಸಾನ್ನಿಧ್ಯ ಇಲ್ಲಿ ಮರುಕಳಿಸಿದೆ ಅಂತ ಭಾವಿಸಿ ಅವರು ಬಂದು ಇವ್ರಿಗೆ ಗೊತ್ತಾಗದ ಹಾಗೆ ಬಂದು ತಮ್ಮ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇದರಿಂದಾಗಿ ಅವನಿಗೊಂದು ಪುಣ್ಯ ಸಿಕ್ಕಿದೆ. ಅದರಿಂದಾಗಿ ಅವನನ್ನು ನೀವು ಎಳ್ಕೊಂಡು ಹೋಗುವ ಹಾಗಿಲ್ಲ. ಇದು ಅವನಿಗೆ ಸಂಸ್ಕಾರದ ವಶದಿಂದ ಆ ಇಡೀ ವಿಷನ್ ಅವನ ತಲೆಯಲ್ಲಿ ಹಾಗೆ ಉಳಿಯುತ್ತೆ. ಉಳಿದ ಮೇಲೆ ನಾನು ಎಂಥ ದೊಡ್ಡ ತಪ್ಪು ಮಾಡಿ ಅಜ್ಞಾನದಿಂದ ಮಾಡಿದ ಒಳ್ಳೆಯ ಕೆಲಸಕ್ಕೂ ಇಷ್ಟು ನನ್ನನ್ನು ಗುರುತಿಸಿ ದೊಡ್ಡವರು ತಪ್ಪಿನ ಹೆಜ್ಜೆಯಿಂದ ಈಚೆಗೆ ಕರ್ಕೊಂಡು ಬೇಕು ಅಂತ ಬಯಸಿದ್ರಲ್ವ, ನಾನು ಇನ್ನೊಂದು ಸರ್ತಿ ನನಗೆ ಜನ್ಮ ಸಿಕ್ಕಿದರೆ ನಾನು ಇಂಥ ಅನ್ಯಾಯ ಯಾವತ್ತೂ ಮಾಡಲ್ಲ ಅಂತ ಅವನು ಪ್ರತಿಜ್ಞೆ ಮಾಡಿ ಪ್ರಾಣ ಬಿಡ್ತಾನೆ. ಅವನೇ ಈಗ ಈ ರಾಜನಾಗಿ ಹುಟ್ಟಿದವನು. ಅವನಿಗೆ ನೆನಪಿರುತ್ತೆ, ನನಗಾಗ ತಿಳುವಳಿಕೆ ಇಲ್ಲದೆ ನಾನು ಸ್ವಚ್ಛ ಮಾಡಿದ್ದಕ್ಕೇ ನನಗೆ ಎಂಥ ಒಳ್ಳೆಯ ಅವಕಾಶವನ್ನು ಭಗವಂತ ಎಂಥ ದೊಡ್ಡ ರಾಜನನ್ನಾಗಿಸಿದ, ಎಂಥ ಒಳ್ಳೆಯ ಹೆಂಡತಿಯನ್ನು ಕೊಟ್ಟಿದ್ದಾನೆ, ಎಂಥ ಒಳ್ಳೆಯ ಮಂತ್ರಿಗಳಿದ್ದಾರೆ, ಎಂಥ ಮಕ್ಕಳಿದ್ದಾರೆ, ಎಂಥ ಗುರುಗಳಿದ್ದಾರೆ. ಇದೆಲ್ಲ ಅವಕಾಶವನ್ನು ಕೊಟ್ಟ ಭಗವಂತನಿಗೆ ನಾನು ಈಗಲೂ ತಿಳಿದು ಮತ್ತೆ ತಪ್ಪು ಮಾಡಲಿಕ್ಕೆ ಸಿದ್ಧ ಇಲ್ಲ. ಎಷ್ಟು ದೊಡ್ಡವನಾದರೂ ದೇವರು ಕೊಡುವ ಕಾರುಣ್ಯದ ಮುಂದೆ ನಾವು ಅತ್ಯಂತ ಚಿಕ್ಕವರು ಅಂತ ನಾನು ಇವತ್ತಿಗೂ ಕೂಡ ಆ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತೇನೆ. ಅದರ ಜೊತೆಗೆ ನನ್ನ ಹೆಂಡತಿ ಯಾವಾಗಲೂ ಏನೇ ಸಂದರ್ಭ ಬಂದಾಗಲೂ ಸೇವೆಗಳಲ್ಲಿ ದೇವರಿಗೆ ನೃತ್ಯ ಸೇವೆ ಅಂತ ಬಂದಾಗ, ಗಾನ ಸೇವೆ ಅಂತ ಬಂದಾಗ ಹಾಡ್ತಾ ಕುಣಿತಾ ತನ್ನ ಮೈ ಮರೆತು, ನಾವು ಹೇಳೋದು ಕೆಲವೊಮ್ಮೆ ಮಲಗಿ ಪರಮಾದರದಿ ಪಾಡಲು ಅಂತ ಹೇಳ್ತಾ ಇರ್ತೇವೆ. ನಲಿದರೆ ಒಲಿವೆ ಅಂತ ಅನ್ನೋದು ಪದ್ಯದಲ್ಲಿ ಮಾತ್ರ. ನಮಗೆ ದೇವರು ಮಧ್ಯದಲ್ಲಿ ಯಾರಾದರೂ ಹಾಡ್ತಾ ಇದ್ದಾರೆ ಅಂದರೆ ತಲೆದೂಗುವುದು ಕಷ್ಟ. ಇಲ್ಲೊಂದು ಮಾತು ಹೇಳ್ತಾರೆ, 2 ಅಂಶಗಳನ್ನು ಹೇಳಲಿಕ್ಕೆ ಹೊರಡ್ತಾರೆ. ದೃಷದ್ಭಿಸ್ತು ಧನೀ ಕುರಿಯಾತ್ ಮೃದಾ ನಿಷ್ಕಿಂಚನೋ ಜನಃ ತಯೋತ್ಫಲಂ ಸಮಾನಂ ಸ್ಯಾತ್ ಇತ್ಯಾಹ ಕಮಲೋದ್ಭವ. ಒಬ್ಬ ಶ್ರೀಮಂತ ಬಂಗಾರದ ಗೋಪುರದಿಂದ ಕೂಡಿದ ಒಂದು ದೇವಸ್ಥಾನವನ್ನು ಕಟ್ತಾನೆ.
ಚೆನ್ನಾಗಿ ಕಲ್ಲುಗಳಿಂದ ಕೆತ್ತಿದ ಅತ್ಯಂತ ಅಪರೂಪದ ಕಸೂತಿ ಕೆಲಸಗಳಿಂದ ಕೂಡಿದಂತಹ ದೇವಸ್ಥಾನವನ್ನು ಕಟ್ತಾನೆ. ಒಬ್ಬ ಅತ್ಯಂತ ಬಡವ ನಿಷ್ಕಿಂಚನ ಮೃದ ಮಣ್ಣಿನಿಂದಲೇ ಒಂದು ದೇವಸ್ಥಾನವನ್ನು ಕಟ್ಟಿ ಅದರ ವ್ಯವಸ್ಥೆಯನ್ನು ನೋಡಿಕೊಳ್ತಾನೆ. ತಯೋ ಫಲಂ ಸಮಾನಂ ಸ್ಯಾತ್. ಬಂಗಾರದ ಗೋಪುರ ಕಟ್ಟಿದ ಇನ್ನೊಬ್ಬ ಮಣ್ಣಿನ ದೇಗುಲದ ಮಧ್ಯದಲ್ಲಿ ದೇವರನ್ನಿಟ್ಟು ಪೂಜಿಸಿದ, ಇಬ್ಬರಿಗೂ ಫಲ ಸಮಾನ ಅಂದರು. ಅದೇನ್ರಿ ಲೆಕ್ಕಾಚಾರ? ಇತ್ಯಾಹ ಕಮಲೋದ್ಭವ. ಯಾರೋ ಒಬ್ಬ ಸಾಮಾನ್ಯ ಹೇಳಿದಲ್ಲ, ಚತುರ್ಮುಖನೇ ಹೇಳಿದ ಮಾತು. ಇದನ್ನು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲೂ ಹೇಳಿದ್ದಾರೆ. ಅವನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡ್ತಾನೆ ಹೊರತು ಕೊಟ್ಟ ಬೋರ್ಡಲ್ಲಿ ಹಾಕ್ಲಿಕ್ಕೆ 10,000 ಕೊಟ್ಟನೋ 1,00,000 ಕೊಟ್ಟನೋ ಅನ್ನೋದನ್ನು ನೋಡೋದಿಲ್ಲ. ಅವನ ಹತ್ರ ಇರುವ 1 ಕೋಟಿಯಲ್ಲಿ 10,000 ಕೊಟ್ಟಿದ್ದಾನ, ಅದಕ್ಕಿಂತ ಒಬ್ಬ 100 ರೂಪಾಯಲ್ಲಿ 10 ರೂಪಾಯಿ ಕೊಟ್ಟವನು ದೊಡ್ಡವ. ಯಾಕೆಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವನು 10% ಕೊಟ್ಟದ್ದು, ಇವನು 1% ಕೊಟ್ಟದ್ದು. ಕೋಟಿ ಇದ್ದವನು 10,000 ಕೊಟ್ಟ ಅಂದರೆ ಅಲ್ಲಿ ಲೆಕ್ಕವೇ ಬರಲಿಲ್ಲ ಅದು. ಯಾಕೆಂದರೆ 1 ಕೋಟಿಗೆ 1,00,000 ಕೊಟ್ಟರೆ 1% ಆಯಿತು. 10,000 ಅಂದರೆ 0.1% ಅದು. ಆದರೆ 100 ರೂಪಾಯಿ ಇದ್ದವನು ಅದರಲ್ಲಿ 10 ರೂಪಾಯಿ ಕೊಟ್ಟಿದ್ದಾನೆ, ಅವನು 10% ಕೊಟ್ಟಿದ್ದಾನೆ. ಅವನ ಲೆಕ್ಕಾಚಾರ ದುಡಿದು ಅವನನ್ನು ಅವನಿಗೆ ದೇವರು ಶಿಲಾ ಲೇಖದಲ್ಲಿ ಬರೆಸಿ ಅವನ ಹೆಸರನ್ನು ಮೊದಲು ಇಡ್ತಾನೆ ಹೊರತು 10,000 ಕೊಟ್ಟಿದ್ದಾನೆ ಅನ್ನೋನ ಹೆಸರು ಹಾಕೋದೇ ಇಲ್ಲ. ನಾನು 10,000 ಕೊಟ್ಟಿದ್ದೇನೆ. ಆಯ್ತಪ್ಪ, ನೀನು 10,000 ಕೊಟ್ಟಿದ್ದೆ, ನಿನ್ನ ಹತ್ರ ಇರುವುದೆಷ್ಟು ಅದನ್ನು ಲೆಕ್ಕ ಹಾಕಬೇಕು ನೀನು. ಕೊನೆಗೆ ನಿಜವಾಗಿಯೂ ಬಡತನ ಇದ್ದಾಗ ನಿನ್ನ ಹತ್ರ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಕೈ ಮುಗಿದ್ರೆ ಅದೇ ದೊಡ್ಡ ದಾನ ಅಂತಲೂ ಮಾತು ಹೇಳ್ತಾರೆ ಕೊನೆಗೆ ಆಚಾರ್ಯ. ನಿಜವಾಗ್ಲೂ ಅವನ ಹತ್ರ ಕೊಡ್ಲಿಕ್ಕೆ ಏನಿಲ್ಲ, ಆದರೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಒಳ್ಳೆಯ ಕೆಲಸಕ್ಕಾಗಿ ಎಲ್ಲರನ್ನ ಸೇರಿಸಿ ಕೆಲಸ ಮಾಡಿದ್ದಾನೆ, ತನ್ನ ಸ್ವಾರ್ಥಕ್ಕೆ ಏನೂ ಮಾಡಲಿಲ್ಲ. ಊರಿನ ಒಳ್ಳೆಯದಕ್ಕಾಗಿ ಮಾಡಿ ನನ್ನ ಹತ್ರ ಕೊಡಲಿಕ್ಕೆ ಏನೂ ಇಲ್ಲ ಅಂದಾಗ ಯಾರೆಲ್ಲ ಅದಕ್ಕೆ ಸೇರಿಕೊಂಡಿದ್ರು ಅವರೇ ಇವನ ಪರವಾಗಿ ಯೋಚಿಸಿ ಒಳ್ಳೆಯ ಕೆಲಸಕ್ಕಾಗಿ ಮಾಡಿದಾನ, ನಾವು ಇವನ ಹತ್ರ ಏನು ತಗೊಳ್ಬಾರ್ದು ಅಂತ ಹೊರಟು ಅವನನ್ನು ಅನುಗ್ರಹಿಸಬೇಕು, ಅವನ ಮೇಲೆ ಸಿಟ್ಟು ಮಾಡಿಕೊಳ್ಬಾರ್ದು ಅಂತ ಇಷ್ಟು ಬಿಡಿಸಿ ಬಿಡಿಸಿ ಒಂದು ಕರ್ತವ್ಯದ ಹಿನ್ನೆಲೆಯಲ್ಲಿ ಸಂಪತ್ತಿನ ವ್ಯವಸ್ಥೆಯಲ್ಲಿ ಏನಾದರೂ ಕೊರತೆ ಉಂಟಾದಾಗ ಹೇಗೆ ವರ್ತಿಸಬೇಕು ಅನ್ನೋದನ್ನು ಹೇಳುತ್ತಾರೆ. ಇದರ ಪರಿಸರದಲ್ಲಿ ಅವರು ಒಳ್ಳೆಯ ಆರಾಮಗಳನ್ನು, ಪುಷ್ಪಾರಾಮ ಅಂದರೆ ಹೂವಿನ ತೋಟ, ಉದ್ಯಾನ, ಉಪವನ ಇದೆಲ್ಲವನ್ನು ಕೂಡ ನಿರ್ಮಾಣ ಮಾಡಿದರೆ ಉದ್ಯಾನ, ಉಪವನ, ವನ, ಪುಷ್ಪಾರಾಮ ಇವುಗಳನ್ನೆಲ್ಲ ನೆಟ್ಟು ಬೆಳೆಸಬೇಕು. ಬೆಳೆಸಿದಾಗ ಅದರಲ್ಲಿ ಎಷ್ಟು ಎಲೆಗಳು, ಎಷ್ಟು ಹೂವುಗಳು, ಎಷ್ಟು ಹಣ್ಣುಗಳು ಬರ್ತಾವೋ ಅಷ್ಟು ಕಾಲ ಅವನಿಗೆ ಉತ್ತಮವಾದ ಲೋಕದಲ್ಲಿ ಸ್ಥಾನಮಾನ ಸಿಗುತ್ತೆ ಅವನಿಗೆ ಅಂತ. ಇನ್ನು ಆ ಮರದ ಕೆಳಗಡೆ, ಆ ದೇಗುಲದ ಕೆಳಗಡೆ ಯಾರಾದರೂ ಒಬ್ಬ ಬಿಸಿಲಿನಲ್ಲಿ ಒದ್ದಾಡಿ ಸುಸ್ತಾದವನು ಬಂದು ಕೂತು, ಹಬ್ಬ ಯಾರು ಕಟ್ಟಿಸಿದಾನೋ ಪುಣ್ಯಾತ್ಮ, ಅವನಿಗೆ ಒಳ್ಳೆಯದಾಗಲಿ, ಅಥವಾ ಯಾರು ನೆಟ್ಟಿದ್ದಾರೋ ಈ ಮರ ಅವರಿಗೆ ಹಿತವಾಗಲಿ ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಂಡ ಅಂದರೆ ಅವನಲ್ಲಿ ಎಷ್ಟು ಕ್ಷಣಗಳನ್ನು ಕಳೆದಿರ್ತಾನೋ ಅಷ್ಟು ಕೋಟಿ ವರ್ಷ ಯಾರು ಆ ಮರವನ್ನು ನೆಟ್ಟಿರ್ತಾನೋ, ಯಾರು ಆ ಆರಾಮವನ್ನು ಇಟ್ಟಿರ್ತಾನೋ, ಯಾರು ಆ ದೇವಸ್ಥಾನವನ್ನು ಅಥವಾ ಧರ್ಮ ಛತ್ರವನ್ನು ಕಟ್ಟಿರ್ತಾನೋ ಅವನಿಗೆ ಅಂಥ ವಿಶಿಷ್ಟವಾದ ಪುಣ್ಯ ಇದೆ. ಅಲ್ಲಿ ಎಷ್ಟು ಜನ ಬಂದರೂ ಅಷ್ಟು ಜನದಿಂದ ಬಂದ ಪುಣ್ಯ ಆ್ಯಡ್ ಆಗ್ತಾನೇ ಹೋಗ್ತಾ ಇರುತ್ತೆ ಅಂತ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ದೀರ್ಘಕಾಲಿಕವಾದ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಹಿಂದಿನವರು ಹೇಳ್ತದ್ದು ಈ ಕಾರಣಕ್ಕೆ. ಯೂಸ್ ಆ್ಯಂಡ್ ಥ್ರೋ ಅನ್ನೋದು ನಮ್ಮ ದೇಶದ ಚಿಂತನೆಯೇ ಅಲ್ಲ. ನೀವು ನಿಜವಾಗಿ ಯೂಸ್ ಆ್ಯಂಡ್ ಥ್ರೋ ಮಾಡುವುದಿದ್ರೆ ಮಾವಿನ ಎಲೆಯನ್ನು ತಂದು ಚೆನ್ನಾಗಿ ತಿಕ್ಕಿ ಎಸಿರಿ, ಥ್ರೋ ಮಾಡಿದರೂ ವೇಸ್ಟ್ ಆಗಲ್ಲ. ನಾವು ಅಲ್ಲಿ 3 ತಿಂಗಳಿಗೆ 10 ತಿಂಗಳಿಗೆ ಕೆಲವರು ಅದು ಇನ್ನೂ ಎಲ್ಲ ಅಪ್ಪಚ್ಚಿಯಾಗಿ ಅದು ನೆಲ ಥರನೇ ಅಗಲಕ್ಕೆ ಸೇರಿಕೊಂಡಿದ್ರೂ ಬಿಡಲ್ಲ, ಅಲ್ಲಿ ತನಕ ಉಜ್ಜುದೆ, ಏನೂ ಉಪಯೋಗ ಇಲ್ಲ. ಪೆನ್ನನ್ನು ನಾವು ಬಳಸಿ ಎಸೆಯುವುದು, ಇದು ಎಸೆಯುವುದೇ. ಯೋಚನೆ ಮಾಡಿ, ಇದು ಫ್ರೀ ಆಗ್ತಿತ್ತು. ಮರ ಏನು ಕೇಳಲ್ಲ, ಒಂದು ಎಲೆ ತೊಗೊಳ್ಳಿಕ್ಕೆ ನನ್ನ 50 ಪೈಸೆ ಕೊಡು ಅಂತ ಕೇಳಲ್ಲ. ಸುಮ್ಮನೆ ಅಗದು ಜಗದು ತಿಂದರೆ ಆರೋಗ್ಯವೂ ಚೆನ್ನಾಗಿರ್ತಿತ್ತು, ಫ್ರೆಶ್ನೆಸ್ಸು ಇರ್ತಿತ್ತು, ಡಾಕ್ಟ್ರ್ ಹತ್ರ ಹೋಗುವ ಸಮಸ್ಯೆಯೂ ಬರ್ತಿರಲಿಲ್ಲ. ನಾವು ಅದನ್ನು ಬಿಟ್ಟೆವು. ಅದರಲ್ಲೇ ಒಂದು ಟಂಗ್ ಕ್ಲೀನರು ಇತ್ತು, ಮಧ್ಯದ ಎಲೆಯ ನಾರನ್ನು ತೆಗೆದು ಜೋರಾಗಿ ಅಂದರೆ ನಮ್ಮ ನಾಲಿಗೆ ಬಡ್ಸ್ಗಳಿಗೆ ಏನೂ ತೊಂದರೆ ಆಗದಂತೆ ಶುಚಿಯಾಗುತ್ತೆ. ಅದರದ್ದೆಲ್ಲ ಲೆಕ್ಕ, ಯಾವ್ಯಾವ ಗಿಡಗಳ ಕಾಷ್ಟವನ್ನು ಬಳಸಬೇಕು ಅಂತ ಒಂದು ಅಧ್ಯಾಯ ಪೂರ್ತಿ ವಿವರ ಇದೆ. ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿದೆ. ಆ ಮರವನ್ನು ಎಲೆ ಕಿತ್ತು ನಾವು ಹಲ್ಲುಜ್ಜುವ ಮುನ್ನ, ಅಂದರೆ ಇದೆಲ್ಲ ನಮಗೆ ಪ್ರಾಚೀನರು ಕೊಟ್ಟ ಉತ್ತಮವಾದ ಸಂಸ್ಕಾರಗಳು. ನಮಗಿದ್ಯಾವುದು ಇವತ್ತಿನ ಶಿಕ್ಷಣದ ಮಧ್ಯದಲ್ಲಿ ಹೇಳಿದರೆ ಎಲ್ಲರಿಗೆ ಶಿಕ್ಷಣ ಸಿಕ್ಕಿದ್ದು ಇಲ್ಲಿಂದ ಅಂತ ಮಾತು ಬರುತ್ತೆ. ಆದರೆ ನಮ್ಮತನವನ್ನು ಕಳ್ಕೊಂಡದ್ದು ಇದರಿಂದಲೇ. ನಾವು ಯಾವುದರ ಜೊತೆಗೆ ಹೊಂದಬೇಕು, ಯಾವುದರ ಜೊತೆಗೆ ಬೆರೆಯದೆ ದೂರ ಇರಬೇಕು ಅನ್ನುವ ವ್ಯತ್ಯಾಸ ಗೊತ್ತಾಗದ ಹಾಗೆ ನಮ್ಮತನವನ್ನು ಕಳ್ಕೊಳ್ಳುವಷ್ಟು ಮೂರ್ಖತನಕ್ಕೆ ಕಾರಣವಾದದ್ದು ಕೂಡ ಒಂದು ಅರ್ಥದಲ್ಲಿ ಇವತ್ತಿನ ಗೊತ್ತು ಗುರಿ ಇಲ್ಲದ ಶಿಕ್ಷಣ. ಗೊತ್ತು ಗುರಿ ಇದ್ದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅವರೇ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ.
ತತ್ರ ತಾವತಿ ಯಾವಂತಿ ಪರ್ಣಾನಿ ಕುಸುಮಾನಿ ಭವಂತಿ ಚ ತಾವದ್ವರ್ಷಾಣಿ ನಾಕಸ್ಥೋ ಮೋದತೆ ಕುಲಕೋಟಿಭಿ. ತನ್ನ ಪರಿವಾರದ ಜೊತೆಗೆ ಎಷ್ಟು ಎಲೆಗಳು ಗಿಡಗಳು ಅಲ್ಲಿ ಬೆಳೆದು ದೊಡ್ಡವುದಾಗ್ತಾವು ಆರಾಮದಲ್ಲೋ ಉಪವನದಲ್ಲೋ, ಅಷ್ಟು ಕೋಟಿ ವರ್ಷಗಳ ಕಾಲ ಅವನ ಎಲ್ಲ ಪರಿವಾರದ ಜೊತೆಗೆ ಅವನು ಉತ್ತಮವಾದ ಲೋಕದಲ್ಲಿ ಇರ್ತಾನೆ. ದೇವರಿಗೆ ನಾವು ನೀಡುವಂತಹ ಅದು ಧೂಪ ಇರಬಹುದು, ದೀಪ ಇರಬಹುದು, ನೀರಿರಬಹುದು, ಪತ್ರ ಇರಬಹುದು, ತುಳಸಿ ಇರಬಹುದು, ಪುಷ್ಪ ಇರಬಹುದು, ಯಾವುದನ್ನೇ ಕೊಟ್ಟರೂ ಕೂಡ ಅದು ಅತ್ಯಂತ ದೊಡ್ಡ ಮಟ್ಟದ ಪುಣ್ಯವನ್ನು ಆತನಿಗೆ ಒದಗಿಸತ್ತೆ ಅಂತ ಹೀಗೆ ಅದರ ಮಹತ್ವವನ್ನು ಹೇಳುತ್ತಾರೆ. ಯಸ್ಯ ಸ್ಮರಣ ಮಾತ್ರೇಣ ದೇವಸ್ಯ ಚಕ್ರಿಣಃ ಸಫಲಾನಿ ಭವಂತೇವ ಸರ್ವಕರ್ಮಾಣಿ ಭೂಪತೆ. ಒಂದು ಅಧ್ಯಾಯದಲ್ಲಿ ಎಲ್ಲ ದೇವತೆಗಳ ಆರಾಧನೆಯನ್ನು ಹೇಳಿ ಎಲ್ಲ ಆರಾಧನೆಗಳು ಕೂಡ ಪರಿಪೂರ್ಣ ಆಗುವುದು ಯಾವಾಗ ಅಂದರೆ ಅವರು ಹೇಳುವುದು ವಿಷ್ಣುರ್ಪಿತಾನಿ ಕರ್ಮಾಣಿ. ಭಗವಂತನಿಗೆ ಅದನ್ನು ನಾರಾಯಣನಿಗೆ ವಿಷ್ಣುವಿಗೆ ಚೆನ್ನಾಗಿ ಮನಸ್ಸಿಟ್ಟು ಎಲ್ಲ ಕಡೆ ವ್ಯಾಪಿಸಿದವನು ಅನ್ನುವ ಕಾರಣಕ್ಕೆ. ಹೆಸರಿನಿಂದ ಏನೂ ಇಲ್ಲ ಅಲ್ಲಿ. ಗುಣವನ್ನು ಧರ್ಮವನ್ನು ಹೇಳಲಿಕ್ಕೆ ಹೊರಟ ಶಬ್ದ ಅದು. ಯಾರಲ್ಲಿ ನೀವು ಸರ್ವವ್ಯಾಪಿ ಅನ್ನುವ ಗುಣ ಇದೆಯೋ, ಯಾರಲ್ಲಿ ಸರ್ವಾಂತರ್ಯಾಮಿ ಅನ್ನುವ ಗುಣ ಇದೆಯೋ, ಯಾರಲ್ಲಿ ಸರ್ವಶಕ್ತ ಅನ್ನುವ ಗುಣ ಇದೆಯೋ, ಯಾರಲ್ಲಿ ಸರ್ವ ದೇಶದಲ್ಲೂ ಇದ್ದಾನೆ ಅನ್ನೋ ಗುಣ ಇದೆಯೋ, ಯಾರಲ್ಲಿ ಸರ್ವ ಕಾಲದಲ್ಲೂ ಇದ್ದಾನೆ ಅನ್ನೋ ಗುಣ ಇದೆಯೋ ಅವನು ವಿಷ್ಣು. ಅದು ಹೆಸರು ಅಂತನೂ ನಾಮಕರಣದಿಂದ ಬಂದ ಹೆಸರು, ಗುಣದಿಂದ ಬಂದ ಹೆಸರು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂಪತೆ ಅಂತ ಸಹಸ್ರನಾಮದಲ್ಲೂ ಮೊದಲು ಹೇಳುವಾಗ ಇದು ಗುಣವಾಚಕ ನಾಮಗಳು ಹೊರತು ನಾವು ಯಾರನ್ನು ಗುರುತಿಸಿದ್ದಕ್ಕಾಗಿ ಬಂದ ನಾಮ ಅಲ್ಲ. ನಾವು ಹೆಸರು ಇಟ್ಟು ಅವರನ್ನು ಹಾಗೆ ಕರೆಯುವುದಿಲ್ಲ. ಆ ಗುಣ ಇರುವುದರಿಂದ ಆ ಹೆಸರು ಅವರಿಗೆ ಸಹಜವಾಗಿ ಕೂಡಿಕೊಳ್ಳುವಂಥದ್ದು.